ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ನಿನ್ನೆ ಒಂದು ಗ್ರೂಪ್ ಮಾಡಿದೆ, ನಿನ್ನೆ ಒಂದು ವಿಡಿಯೋನು ಮಾಡಿದೆ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಎಕ್ಸ್ಚೇಂಜ್ ಅಂತ. ಅದಕ್ಕೆ ಭಾಳಷ್ಟು ಮಂದಿ ಅಲ್ಲಿ ಜಾಯ್ನ್ ಆಗಿದ್ದಾರೆ, 100ಕ್ಕಿಂತ ಹೆಚ್ಚು ಮಂದಿ ಜಾಯ್ನ್ ಆಗಿದ್ದಾರೆ. ತಮ್ಮ ಸಬ್ಸ್ಕ್ರೈಬ್ಗಳು ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಆದರೂ ಇವತ್ತು ಈಗ ನಾನು ಒಂದು ತಾಸು ಮೊದಲು ಈಗ ನೋಡಿದೆ, ನಾನು ಗ್ರೂಪ್ನಲ್ಲಿ ಭಾಳಷ್ಟು ಮಂದಿ ಏನು ಮಾಡ್ತಾ ಇದ್ದಾರೆ, ಅವರವರಿಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅವರಿಗೆ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಈ ಥರ ಮಾಡಬೇಡಿ. ಈ ಥರ ಮಾಡಿದರೆ ಯಾವತ್ತೂ ಜೀವನದಲ್ಲಿ ನೀವು ಉದ್ಧಾರ ಆಗುವುದಿಲ್ಲ. ಮತ್ತು ಇನ್ನೊಂದು ವಿಷಯ, ಈ ಗ್ರೂಪ್ನಲ್ಲಿ ಎಲ್ಲ ಒಂದು ಸಲ ಇಲ್ಲಿ ಕ್ಲಿಕ್ ಹಾಕಿ ಯಾರಾದರೂ ನಿಮಗೆ ಸಬ್ಸ್ಕ್ರೈಬ್ ಮಾಡಂತ ಹೇಳಿದರೆ ಪರ್ಟಿಕ್ಯುಲರಾಗಿ ಅವರಿಗೆ ಇನ್ಬಾಕ್ಸ್ನಲ್ಲಿ ಹೋಗಿ ಅವ್ರದ್ದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರಿಗೆ ಮೆಸೇಜ್ ಮಾಡಿ, ಅಲ್ಲಿ ಮತ್ತೊಮ್ಮೆ ಅವರಿಗೆ ಲಿಂಕ್ ಕಳಿಸಿ ಮತ್ತು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಸ್ಕ್ರೀನ್ಶಾಟನ್ನು ಹಾಕಿ, ಮತ್ತು ಅವರು ನಿಮಗೆ ಲಿಂಕ್ ಅದೇ ಪ್ರೊಫೈಲ್ ಮೇಲೆ ಕಳಿಸ್ತಾರೆ ಮತ್ತು ನಿಮಗೆ ರಿಟರ್ನ್ ಆಗಿ ಕಳಿಸ್ತಾರೆ ಮತ್ತು ನಿಮಗೆ ಅವರು ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸ್ತಾರೆ. ಇಷ್ಟೇ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆ ಅದಕ್ಕೆ ಹೇಳಕತ್ತೀನಿ. ಇದು 1000 ಸಬ್ಸ್ಕ್ರೈಬರ್ ಮತ್ತು 4000 ತಾಸಿಂದ ವಾಚ್ ಟೈಮ್ ಇದು ಏನು ತಲೆಯಾಗೇನು ಇದು ಐತಿಲ್ಲ, ಇದು ಭಾಳ ಅಂದ್ರೆ ಭಾಳ ಗುಡ್ಡಕ್ಕಿಂತ ಎತ್ತರ ಅಂತ ನಿಮಗೆಲ್ಲ ಕಾಣ್ತೈತಿ. ಹೌದಿಲ್ಲ? ನಮ್ಮ ಜೊತೆನೂ ಹಿಂಗೆ ಆಗೈತಿ. ನಮ್ಮ ಜೊತೆ ಏನಾಗೈತಿ, ನಮ್ಗೆ ಏನೇನು ತ್ರಾಸುಗಳು ಬಂದಾವ ಅದು ಎಲ್ಲ ನಿಮಗೆ ಆಗಬಾರ್ದು ಅಂತ ಇದು ಎಲ್ಲ ಒಂದು ಒಳ್ಳೆ ಮನಸ್ಸು, ಒಳ್ಳೆ ಭಾವನೆಯಿಂದ ಇದು ಎಲ್ಲ ಗ್ರೂಪ್ ಮಾಡಿದ್ದು. ಯಾಕಂದ್ರೆ ನಮಗೆ ಆ ಕಾಲದಾಗ ನಮಗೆ ಯಾರೂ ಸಪೋರ್ಟ್ ಮಾಡೋರು ಇದ್ದಿದ್ದಿಲ್ಲ. ದಯವಿಟ್ಟು ಈ ನನ್ನ ಮಾತಿಗೆ ಅರ್ಥ ಮಾಡ್ಕೊಳ್ರಿ. ನನಗೆ ಯಾರೂ ಸಪೋರ್ಟ್ ಮಾಡೋರು ಇದ್ದಿದ್ದಿಲ್ಲ. ನಾನು ಸ್ವತಃ ಇಂಡಿವಿಜುವಲ್ ಆಗಿ ನನ್ನ ಪ್ರಯತ್ನದಿಂದ, ನನ್ನ ನಿಷ್ಠೆಯಿಂದ ದುಡ್ದಿನಂತ ನಂದು 7-8 ಚಾನಲ್ ನಡೀತಾವ. ನಮಗೆ ತ್ರಾಸ ಆಗಲಾರ್ದಂತ, ನನಗೆ ತ್ರಾಸ ಆಗಿತ್ತು ಅಂತ ನಿಮಗೆ ತ್ರಾಸ ಆಗಬಾರ್ದಂತ ಈ ಗ್ರೂಪ್ ಮಾಡ್ತೀನಿ. ನಿಮಗೆಲ್ಲ ಸಪೋರ್ಟ್ ಆಗಲಿ. ಇದು ಯಾರೋ ಮೈಸೂರಿನಲ್ಲಿ ಹುಟ್ಟ್ಯಾರೋ, ಯಾರೋ ಬೆಂಗಳೂರಿನಲ್ಲಿ ಹುಟ್ಟ್ಯಾರೋ, ಯಾರೋ ಇಲ್ಲಿ ಬಿಜಾಪುರನಾಗ ಹುಟ್ಟ್ಯಾರೋ, ಯಾರೋ ಗುಲ್ಬರ್ಗನಾಗ ಹುಟ್ಟ್ಯಾರೋ, ಎಲ್ಲಿ ಯಾರ್ಯಾರು ಎಲ್ಲಿ ಹುಟ್ಟ್ಯಾರೋ ಗೊತ್ತಿಲ್ಲ. ಆದರೆ ಎಲ್ಲರಿಗೆ ನಾನು ಒಂದೇ ಕಮ್ಯುನಿಟಿ ಒಳಗೆ ಈ ಗ್ರೂಪಿನ ಮುಖಾಂತರ, ಈ ಚಾನಲ್ ಮುಖಾಂತರ ನಿಮಗೆ ಒಂದು ಕಡೆ ಒಂದು ಫ್ಯಾಮಿಲಿಯಾಗಿ ನಿಮಗೆ ಒಂದು ಕಡೆ ಕೂಡಿಸುವ ಪ್ರಯತ್ನ ಈ ಚಾನಲ್ ಮಾಡ್ತಾ ಇದೆ. ಯಾಕಂದರೆ ಇನ್ನೊಂದು ಮಾತು ಕ್ವಶನ್ ಕೇಳ್ತೀನಿ ನಿಮಗೆ. ಯಾರಾದರೂ ನಿಮ್ಮ ಮನೆಗೆ ಬಂದರೆ, ಯಾರಾದರೂ ಅಕಸ್ಮಾತ್ ಏನಾದರೂ ಹೆಲ್ಪ್ ಕೇಳಲಾಕ ನಿಮ್ಮ ಮನೆಗೆ ಬಂದರೆ ನೀವು ಏನು ಮಾಡ್ತೀರಾ? ಅದು ಕ್ವಶನ್ದ ಆನ್ಸರ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನನಗೆ ನೀವು ಏನು ಮಾಡ್ತೀರಾ ಅದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವು ಪ್ರಾಮಾಣಿಕತೆ ಇದ್ದರೆ ಅವರಿಗೆ ಅನ್ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಬೇಕಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ನೀವು ಸಬ್ಸ್ಕ್ರೈಬ್ ಮಾಡಿ ಅವ್ರದ್ದು ಸಬ್ಸ್ಕ್ರೈಬ್ ತಗೊಂಡ ಮೇಲೆ ಮತ್ತು ಅವ್ರಿಗೆ ಅನ್ಸಬ್ಸ್ಕ್ರೈಬ್ ಮಾಡಿದರೆ ನೀವೇನು ದುಡ್ಡು ಇಲ್ಲಿ ಅರ್ನಿಂಗ್ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ ನೀವು? ಸಾಧ್ಯನೇ ಇಲ್ಲ. ಎಷ್ಟು ನಿಮ್ಮ ಕಡೆ ಸಬ್ಸ್ಕ್ರೈಬ್ ಇರ್ತಾವೋ ಅಷ್ಟು ನಾಳೆ ಮೋನಿಟೈಸ್ ಆದಮೇಲೆನೂ ಕೂಡ ನಿಮ್ಮ ನೋಟಿಫಿಕೇಷನ್ ಆ ಎಲ್ಲ ಸಬ್ಸ್ಕ್ರೈಬ್ಗಳಿಗೆ ಹೋಗ್ತೈತಿ. ಸಬ್ಸ್ಕ್ರೈಬ್ ಹಿಂಗೆ ಬೆಲ್ಲ ಬಟನ್ ಒತ್ತಿದ್ರೆ ಅಲ್ಲ, ಅಲ್ಲಿ ಸೈಡಿಗೆ ಒಂದು ಗಂಟೆ ಇರ್ತೈತಿ, ಆ ಗಂಟೆಗೆ ಕೂಡ ಆನ್ ಮಾಡಬೇಕು. ಆವಾಗ ಏನಕತಿ, ಯೂಟ್ಯೂಬ್ ಆ ವಿಡಿಯೋ ನಿಮ್ಮದು ಅಪ್ಲೋಡ್ ಆದಮೇಲೆ ಎಲ್ಲ ಯಾರ್ಯಾರು ನೋಟಿಫಿಕೇಷನ್ ಆನ್ ಮಾಡ್ಯಾರಲ್ಲ ಎಲ್ಲರಿಗೆ ಕಳಿಸ್ತಾನೆ. ಆವಾಗ ಅವರು ಅದರೊಳಗೆ 10%, 20%, 30% ಮಂದಿ ನೋಟಿಫಿಕೇಷನ್ ಮುಖಾಂತರ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋ ನೋಡಿದ ಮೇಲೆ ಆ್ಯಡ್ಸ್ ಬರ್ತಾವ, ಆ್ಯಡ್ಸ್ದ ರೊಕ್ಕ ನಿಮಗೆ ಬರ್ತಾವ. ಇದೇ ಫಂಡ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಂದರೆ ಏನು? ಸಬ್ಸ್ಕ್ರೈಬ್ ಅಂದರೆ ಒಂದು ಕಮ್ಯುನಿಟಿ, ಒಂದು ಫ್ಯಾಮಿಲಿ. ಆ ಫ್ಯಾಮಿಲಿಗೆ ನೀವು ಇದು ಏನು ಕಡಿಗಣಿಸ್ಲಾಗ್ತೀರಾ? ಬ್ಯಾಡ್ರಿ, ಈ ಥರ ಮಾಡಬೇಡ್ರಿ. ಈ ಥರ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಸೀದಾ ಹೇಳಾಕತ್ತೀನಿ, ಸಬ್ಸ್ಕ್ರೈಬ್ ಮಾಡೋದಿದ್ರೆ ಮಾಡಿ, ಪ್ರಾಮಾಣಿಕತೆಯಿಂದ ಅವ್ರಿಗೆ ಬೆಲ್ ಐಕಾನ್ ಮಾಡಿರಿ, ಅವರಿಗೆ ಒಂದು ವಿಡಿಯೋ ನೋಡಿರಿ, ಲೈಕ್ ಮಾಡ್ಕೊಸಿದ ಅವರಿಗೆ ಪ್ರೋತ್ಸಾಹಿಸಿ, ಅವರಿಗೆ ಮೋಟಿವೇಟ್ ಮಾಡಿರಿ. ನಿಮಗೂ ಅವರು ಮೋಟಿವೇಟ್ ಮಾಡ್ತಾರೆ. ನೋಡಿ, ಯಾರಾದರೂ ನಿಮ್ಮ ಮನೆಗೆ ಪೌಣ್ಯಾರು ಬಂದರೆ, ಯಾರು ನಿಮಗೆ ಮನೆಗೆ ಅತಿಥಿಗಳು ಬಂದರೆ ನೀವು ಏನು ಮಾಡ್ತೀರಿ? ಅವರಿಗೆ ಸ್ವಾಗತಿಸ್ತೀರಿ. ಮನೆಗೆ ಬರ್ರಿಯಪ್ಪ, ಚಹಾ ಕುಡಿಸ್ತೀರಿ, ನೀರು ಕೊಡ್ತೀರಿ, ಊಟನೂ ಮಾಡಿಸ್ತೀರಿ, ಅವರಿಗೆ ಹೇಗಿದ್ದಾರೆ ಏನಿಲ್ಲ ಎಲ್ಲ ವಿಚಾರಣೆ ಮಾಡ್ತೀರಿ. ಅದೇ ಥರ ಸಬ್ಸ್ಕ್ರೈಬನ್ನು ಕೂಡ ಅದೇ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಒಂದು ಫ್ಯಾಮಿಲಿಯಾಗಿ ನಿಮ್ಮ ಮೊಬೈಲ್ದ ಒಂದು ಕಮ್ಯುನಿಟಿ, ಮೊಬೈಲ್ದ ಒಂದು ಹೋಮ್ ಪೇಜ್ನಲ್ಲಿ, ಮೊಬೈಲ್ದ ಒಂದು ಮನೆಗೆ ಬಂದಾರಂದರೆ ಅವರಿಗೆ ಸ್ವಾಗತಿಸಬೇಕು, ಅವ್ರಿಗೆ ಪ್ರೋತ್ಸಾಹಿಸಿ. ಕೆಲವೊಬ್ಬರಿಗೆ ಚೆನ್ನಾಗಿ ಮಾತಾಡೋಕೆ ಬರೋಂಗಿಲ್ಲ, ಕೆಲವರಿಗೆ ಚೆನ್ನಾಗಿ ವಿಡಿಯೋ ಮಾಡ್ಲಿಕ್ಕೆ ಬರೋಂಗಿಲ್ಲ, ಕೆಲವರು ಭಾಳ ಡಲ್ ಇರ್ತಾರೆ. ಅವರಿಗೆ ಪ್ರೋತ್ಸಾಹ ಮಾಡಿವಿ. ಪ್ರೋತ್ಸಾಹ ಎಷ್ಟು ಮಾಡ್ತಿರಲ್ಲ ಅವ್ರಿಗೆ ಮೋಟಿವೇಶನ್ ಸಿಗ್ತೈತಿ. ಅವರಿಗೆ ಜೀವನದಲ್ಲಿ ಇಲ್ಲಪ್ಪ ನಾನು ಇಷ್ಟೇ ಮಾಡಾಕತ್ತೀನಿ, ಇದ್ರ ಮೇಲೆ ನನಗೆ ಇಷ್ಟ ಸಪೋರ್ಟ್ ಮಾಡಾಕತ್ತಾರ ಮಂದಿ. ಇವತ್ತಿನ ಜಗದಲ್ಲಿ ಕೂಡ ಇಂಥ ಮಂದಿ ಇನ್ನೂ ಬದುಕಿದ್ದಾರ, ನನಗೆ ಸಪೋರ್ಟ್ ಮಾಡಾಕತ್ತಾರಂತ ಅವನು ಇನ್ನಷ್ಟು ಮೋಟಿವೇಟ್ ಆಗಿ ಅವ ಮುಂದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಹೋರಾಡ್ತಾನೆ. ಜೀವನದಲ್ಲಿ ಮನುಷ್ಯ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡೋದನ್ನು ಕಲೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು ವಿಷಯ, 4000 ತಾಸು ವಾಚ್ ಟೈಮ್ ಬೇಕಂದರೆ ನಾನು ಇನ್ನೊಂದು ಗ್ರೂಪ್ ಮಾಡಿದ್ದೀನಿ. ಆದರೆ ಈ ವಾಟ್ಸಪ್ ಮೇಲೆ ಮಾಡಿಲ್ಲ, ನಾನು ಟೆಲಿಗ್ರಾಮ್ ಗ್ರೂಪ್ನಾಗ ಮಾಡೀನಿ. ಟೆಲಿಗ್ರಾಮ್ ಯಾರ್ಯಾರು ಮಾಡಿಲ್ಲ, ಟೆಲಿಗ್ರಾಮ್ ಅಕೌಂಟ್ ಮಾಡಿಲ್ಲ, ಮಾಡಿಕೊಡ್ರಿ. ಟೆಲಿಗ್ರಾಮ್ ಇದ್ದರೆ ನಾನು ಇಲ್ಲಿ ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಆ ಥರ ನೀವು ಮಾಡಿರಿ.
ನೋಡಿ ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಹೇ ಲಿಂಕ್ದ ಒಂದು ಲಿಂಕಿಗೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಹೋದರೆ ಗ್ರೂಪ್ನಲ್ಲಿ ನಿಮಗೆ ಆ ಹೇ ಲಿಂಕ್ದ ಗ್ರೂಪ್ ಸಿಗ್ತೈತಿ. ಸಿಕ್ಕ ಮೇಲೆ ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರ್ತೀರಿ. ನೀವು ಈ ಥರ ಬಂದ ಮೇಲೆ ನೀವು ಏನು ಮಾಡಬೇಕು, ಈ ಗ್ರೂಪಿಗೆ ಜಾಯಿನ್ ಆಗಿರಿ. ಜಾಯಿನ್ ಗ್ರೂಪ್ ಅಂತ ತೆಳಗಡೆ ಬಂದಿದ್ದಿಲ್ಲ, ಜಾಯಿನ್ ಗ್ರೂಪ್ ಮಾಡಿರಿ. ಇಲ್ಲಿ ನಿಮ್ಮದು ವಿಡಿಯೋದ ಲಿಂಕ್ ಕಳಿಸ್ರಿ. ಮತ್ತು ವಿಡಿಯೋದ ಲಿಂಕ್ ಕಳಿಸಿದ ಮೇಲೆ ನಿಮಗೆ ಮತ್ತೊಬ್ಬರು ವಿಡಿಯೋದ ಲಿಂಕ್ ಕಳಿಸಿದ ಮೇಲೆ ನೀವೇನು ಮಾಡಬೇಕು, 5 ನಿಮಿಷದ ವಿಡಿಯೋದ ಲಿಂಕ್ ಕಳಿಸ್ರಿ. 5 ನಿಮಿಷ, 4 ನಿಮಿಷ, 10 ನಿಮಿಷದ ವಿಡಿಯೋದ ಲಿಂಕ್ ಕಳಿಸ್ರಿ. ಎಷ್ಟೇ ಮಿನಿಮಮ್ 5 ನಿಮಿಷದ ಒಂದು ವಿಡಿಯೋದ ಲಿಂಕ್ ಕಳಿಸ್ರಿ. ವಿಡಿಯೋದ ಲಿಂಕ್ ಕಳಿಸಿದ ಮೇಲೆ ಮತ್ತೊಬ್ಬರು ಲಿಂಕ್ ಕಳಿಸ್ತಾರೆ. ಓಕೆ, ಮತ್ತೊಬ್ಬರು ಲಿಂಕ್ ಕಳಿಸ್ತಾರೆ. ಆ ಲಿಂಕನ್ನು ಅವರಿಗೆ ಸಪ್ರೇಟಾಗಿ ಆ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರು ಸಪ್ರೇಟಾಗಿ ಮತ್ತೊಮ್ಮೆ ನಿಮ್ಮ ಆ ವಿಡಿಯೋದ ಲಿಂಕ್ ಕಳಿಸ್ರಿ. ಅಂದರೆ ಇಲ್ಲಿ ಗ್ರೂಪ್ ಕಮ್ಯುನಿಟಿ ಆಗಿಬಿಡ್ತೈತಿ. ಒಂದು ಮನೆಯಲ್ಲಿ ಎಲ್ಲರಿಗೂ ಒಂದು ಕಡೆ ಸೇರಿಸಿ ಒಬ್ಬರಿಗೊಬ್ಬರು ಮಾತಾಡುವ, ಒಬ್ಬರಿಗೊಬ್ಬರಿಗೆ ಕಮಿಷನ್ ಮಾಡುವ ಒಂದು ಪ್ರಯತ್ನ ಮಾಡ್ತೀನಿ ಈ ಗ್ರೂಪ್ಲಿಂದ. ಅವರಿಗೆ ಸಪ್ರೇಟಾಗಿ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರು ಮತ್ತೊಮ್ಮೆ ಆ ವಿಡಿಯೋದ ಲಿಂಕ್ ಕಳಿಸ್ರಿ. ಕಳಿಸಿದ ಮೇಲೆ ಅವ್ರಿಗೆ ಹೇಳ್ರಿ, ನಾನು ನಿಮ್ಮ ವಿಡಿಯೋದನ್ನು 5 ನಿಮಿಷದ ವಿಡಿಯೋ ಇದೆ, ನಾನು ವಾಚ್ ಮಾಡ್ತಾ ಇದ್ದೀನಿ, ಇದು ನಂದು ವಿಡಿಯೋ ಅದಂತ ನಿಮ್ಮದು ವಿಡಿಯೋದು ಲಿಂಕ್ ಕೂಡ ಅಲ್ಲಿ ಕಳಿಸ್ಬೇಡಿ. ಆ ಲಿಂಕ್ ಮೇಲೆ ಯೂಟ್ಯೂಬ್ದ ವಿಡಿಯೋದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಬೇಡ್ರಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಬರ್ತೀರಿ. ಯೂಟ್ಯೂಬ್ಗೆ ಬಂದ ಮೇಲೆ ನೀವು ಕೂಡ ಅವ್ರದ್ದು ವಿಡಿಯೋ 5 ನಿಮಿಷ ನೋಡ್ರಿ, ಅವರು ಕೂಡ ನಿಮ್ಮ ವಿಡಿಯೋದ 5 ನಿಮಿಷ ನೋಡ್ತಾರೆ. ಹಿಂಗೆ ದಿನಕ್ಕೆ ನಿಮ್ಮ ಕಡೆ ಇಂಟರ್ನೆಟ್ ಇರಬೇಕು. ಎಷ್ಟು ಇಂಟರ್ನೆಟ್ ಖರ್ಚಾಕೈತಿ ಅಷ್ಟು ಚಲೋ. ಯಾಕಂದ್ರೆ ನಿಮಗೂ ವಾಚ್ ಟೈಮ್ ಬರ್ತಾ ಇಲ್ಲ, ಅವ್ರಿಗೂ ವಾಚ್ ಟೈಮ್ ಬರ್ತಾ ಇಲ್ಲ. ಹೌದಿಲ್ಲ? ನಿಮಗೂ ವಾಚ್ ಟೈಮ್ ಇಲ್ಲ, ಅವ್ರಿಗೂ ವಾಚ್ ಟೈಮ್ ಇಲ್ಲ. ಈಗ ಏನು ಮಾಡಬೇಕು? ಇದರದ್ದು ಸೊಲ್ಯೂಷನ್ ಏನಿದೆ? ಸೊಲ್ಯೂಷನ್ ಒಂದೇ. ನೀವು ನಿಮ್ಮ ಲಿಂಕ್ ಅವ್ರಿಗೆ ಕಳಿಸ್ರಿ, ಅವ್ರ ಲಿಂಕ್ ನಿಮಗೆ ಕಳಿಸ್ತಾರ. ಒಬ್ಬರಿಗೊಬ್ಬರು ನೀವು ಅವ್ರದ್ದು ವಿಡಿಯೋ ನೋಡ್ರಿ, ಅವ್ರು ನಿಮ್ಮದು ವಿಡಿಯೋ ನೋಡ್ತಾರೆ. ಓಕೆ, ದಿನಕ್ಕೆ ಮತ್ತು ಅವ್ರ ಚಾನಲ್ ಮೇಲೆ ಇನ್ನೂ ಜಾಸ್ತಿ ವಾಚ್ ಟೈಮ್ ನಿಮಗೆ ಬೇಕಾದರೆ ಅವ್ರ ಚಾನಲ್ ಮೇಲೆ ಇರುವಂಥ ಇನ್ನೊಂದು 5-6 ವಿಡಿಯೋ ನೋಡಿರಿ. 5 ನಿಮಿಷ 10 ನಿಮಿಷ ಅಂದ್ರೆ ಅವ್ರಿಗೂ ಕೂಡ ಹೇಳ್ರಿ, ನಾನು ನಿಮ್ದು 10 ನಿಮಿಷ ನೋಡಿನಿ, 20 ನಿಮಿಷ ನೋಡಿರಿ, ನೀವು 20 ನಿಮಿಷ ನೋಡ್ರಿ ಅಂತ ಪ್ರಾಮಾಣಿಕತೆಯಿಂದ ಅವರಿಗೆ ತಿಳಿಸ್ರಿ. ಮಾಡಿದ ಮೇಲೆ ಹೇಳ್ರಿ, ನಾ ಮಾಡೀನಿ, ನಿಮ್ಗೆ ವಾಚ್ ಟೈಮ್ ಬರ್ಲಿಕ್ಕೆ ಅಂತ ನಾ ಏನು ಮಾಡ್ಬೇಕು? ಇಲ್ಲ, ಇದು ಸುಳ್ಳು ಮಾತು. ಇಲ್ಲಿ ಏನದ, ಇದು ಗ್ರೂಪಿಂದ ಒಂದು ರೂಲ್ಸ್ ಏನದ, ಮತ್ತು ಇದರೊಳಗೆ ಏನೈತಿ, ಎಷ್ಟು ನಿಮ್ದು ಪ್ರಾಮಾಣಿಕತೆಯಿಂದ, ಎಷ್ಟು ನೀವು ನಿಷ್ಠೆಯಿಂದ, ಎಷ್ಟು ನಿಮ್ಮ ಸ್ವಚ್ಛ ಮನಸ್ಸಿನಿಂದ. ಈ ಮನಸ್ಸು ಸ್ವಚ್ಛ ಇರಬೇಕಾ ಮೊದಲು. ಈ ಗ್ರೂಪ್ನಾಗ ಯಾರು ಯಾವಾಗ ಎಲ್ಲಿ ಮೋಸ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮೊದಲು ಈ ಮನಸ್ಸು ಸ್ವಚ್ಛ ಮನಸ್ಸಿನಿಂದ ಈ ಮನಸ್ಸನ್ನು ಮುಟ್ಟಿ ಹೇಳ್ರಿ ನೀವು, ನಾನು ನಿಮ್ದು 10 ನಿಮಿಷ ನೋಡೀನಿ. ಧೋಕಾ ಕೊಡೋದಿದ್ರೆ ಧೋಕಾ ಕೊಡ್ರಿ ಅವರಿಗೆ. ಮೋಸ ಮಾಡೋದಿದ್ರೆ ಮೋಸ ಮಾಡಿರಿ. ನಾ ಏನು ಹೇಳಂಗಿಲ್ಲ ಇದ್ರ ಮುಂದೆ. ಯಾರಿಗೆ ಮೋಸ ಆಗೈತಿಲ್ಲ ಅವನಿಗೆ ದೇವರು ಎಲ್ಲಾದ್ರೂ ಕೊಟ್ಟೆ ಕೊಡ್ತಾನೆ. ಮತ್ತು ಯಾರಿಗೆ ನೀವು ಮೋಸ ಮಾಡ್ತಿರಲ್ಲ, ನಿಮಗೆ ಜೀವನದಲ್ಲಿ ನೀವು ಎಷ್ಟು ಯೂಟ್ಯೂಬ್ ಮೇಲೆ 1 ಲಕ್ಷ ಸಬ್ಸ್ಕ್ರೈಬ್ ತೊಗೊಂಡು ಬಂದರೂ ಕೂಡ 5,000 ರೂಪಾಯಿ ಗಳಿಸೋದಾಗೋದಿಲ್ಲ. ಇದು ನನ್ನ ಮಾತು ನಿಜ ಅದ. ಯಾಕಂದ್ರೆ ಯೂಟ್ಯೂಬ್ ಮೇಲೆ 8 ವರ್ಷ ನಾನು ಕೆಲಸ ಮಾಡಕತ್ತಿಲ್ಲ. ನಾ ಎಷ್ಟು ಏಳು ನೋಡಿ ನನಗೆ ಗೊತ್ತದ. ಅದಕ್ಕಾಗಿ ಹೇಳೋದು ಗೆಳೆಯರೇ, ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿಕೊಂಡು ಅವ್ರ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಂಡು ಅವರಿಗೆ ಸ್ಕ್ರೀನ್ಶಾಟ್ ಕಳಿಸ್ರಿ. ಇಂಡಿವಿಜುವಲ್ ಅಂದರೆ ಯಾರ್ದು ವಿಡಿಯೋ ನೀವು ನೋಡಾಕ್ತಿರಲ್ಲ, ಅವ್ರದ್ದು ವಿಡಿಯೋದ ಸೈಡಿಗೆ ಅವ್ರದ್ದು ಪ್ರೊಫೈಲ್ ಕಾಣ್ತೈತಿ. ಆ ಪ್ರೊಫೈಲ್ಗೆ ಕ್ಲಿಕ್ ಮಾಡಿಕೊಂಡು ಅವರಿಗೆ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿನ ಅಂತ ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸ್ರಿ. ಅವರಿಗೆ ಸಪ್ರೇಟಾಗಿ ಮೆಸೇಜ್ ಮಾಡಿರಿ, ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡಿದೆ. ಆಗ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಕೈತಿ. ಪಾಪ ಈ ನಮ್ಮ ಕಮ್ಯುನಿಟಿ ಒಳಗೆ 90-80% ಎಲ್ಲ ಮಹಿಳೆಯರು ಅದಾರ. ಅವರಿಗೆ ಗೌರವ ಕೊಡ್ರಿ. ಪಾಪ ಮಹಿಳೆಯರು ತಮ್ಮ ದಿನದ ನಿತ್ಯದ ಗಂಡಗೆ ನೋಡಬೇಕು, ಮಕ್ಕಳು ನೋಡಬೇಕು, ಐದನ್ನು ನೋಡಬೇಕು, ಮತ್ತು ಅತ್ತಿ ಮಾವರು ನೋಡಬೇಕು, ಮನೆ ಕೆಲಸ ನೋಡಬೇಕು, ಎಲ್ಲ ಮಾಡಿಕೊಂಡು ಇದೆಲ್ಲ ಮುಗಿದ ಮೇಲೆ ಒಂದು ವಿಡಿಯೋ ಮಾಡಿ ಜೀವನದಲ್ಲಿ ಏನರ ಸಾಧನೆ ಮಾಡುವವರಿಗೆ ಒಂದು ಛಲ, ಅವ್ರದ್ದು ಪ್ರಯತ್ನ, ಅವ್ರದ್ದು ಕಷ್ಟ ಸುಖ ಏನಿದೆ, ಇದಕ್ಕೆ ಎಷ್ಟು ನಾವು ಹೊಗಳಿದ್ರು ಕಡಿಮೆ. ಹೆಣ್ಣಿನ ಜಾತಿಗೆ ನಾವು ಎಷ್ಟು ಹೊಗಳಿದ್ರು ಕಡಿಮೆನೇ. ಅದಕ್ಕಾಗಿ ಈ ಹೆಣ್ಣನ್ನು ಇದು ಅಪರ್ಚುನಿಟಿ ಏನು ನಮಗೆ ಈ ಗ್ರೂಪಿನ ಮುಖಾಂತರ ಸಿಗಲಾಗ್ತೈತಿಲ್ಲ, ಅವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಅವರು ಹೆಣ್ಣು ನೋಡ್ರಿ, ಎಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರೂ ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ನೀವು ಇದು ಗಂಡಸು ಹೆಣ್ಸು ಅಂತ ಹೇಳಾಗ್ತಿಲ್ಲ. ಯಾರು ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡತ್ತಾರೆ ಅವ್ರಿಗೆ ಹೇಳಾಕತ್ತೀನಿ ನಾನು. ನೋಡಿ, ಹೆಣ್ಣದ ಮನಸ್ಸು ಭಾಳ ವಿಶಾಲವಾದಿರ್ತೈತಿ. ಹೆಣ್ಣಿಗೆ ಎಷ್ಟು ನಾವು ಯಾರೂ ಈ ಜಗದಲ್ಲಿ ಹೆಣ್ಣಿನ ಮನಸ್ಸು ತಿಳ್ಕೊಂಡಿಲ್ಲ, ಯಾರೂ ತಿಳ್ಕೊಳ್ಳಿಲ್ಲ. ಅವ್ರಿಗೆ ನೀವು ಎಷ್ಟೇ ಮೋಸ ಮಾಡಿರಿ, ಅವ್ರಿಗೆ ನಿಮಗೆ ಮೋಸ ಮಾಡೋಂಗಿಲ್ಲ. ಆದರೂ ಕೂಡ ನಾವು ಮನುಷ್ಯನ ಧರ್ಮ ನಾವು ತಗೊಂಡು ನಾವು ಜನ್ಮ ತಾಳೇವಂದ್ರೆ ನಾವು ಯಾರಿಗೂ ಮೋಸ ಮಾಡಬಾರ್ದು. ಮೋಸ ಮಾಡಿದರೆ ಅದು ಕತ್ತಿಗಿಂತ ಕಡೆನ. ನನ್ನ ಈ ಮಾತುಗಳು ನಿಮಗೆ ಚುಚ್ಚಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ. ನಾನು ಇವತ್ತು ಈ ವಿಡಿಯೋದಲ್ಲಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಾಗ್ತಿಲ್ಲ. ಬೇಕಾದ್ರೆ ನಾನು ನಿಮ್ಗೆ ತಪ್ಪಿದ್ರೆ ಎಲ್ಲರೂ ನನಗೆ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಚಾನಲ್ ನಾನು ಈಗ 15 ದಿನ ಹಿಂದೆ ಈ ಚಾನಲ್ ಬಂದ್ ಮಾಡಿದ್ದೆ ನಾನು. ಯಾಕಂದರೆ ಇದರಲ್ಲಿ ನನಗೆ ಏನೂ ಲಾಭನೇ ಇಲ್ಲ.
ಚಾನಲ್ ಮಾನಿಟೈಸ್ ಆಗಿದೆ. ದಿನಕ್ಕೆ 50 ಪೈಸೆ 60 ಪೈಸೆ ಬಂದರೆ ನನಗೆ ಮನಿ ನಡೆಯಂಗಿಲ್ಲ. ನಂದು ಇನ್ನೊಂದು 4 ಚಾನಲ್ ಅದ, ನಾನು ಕಾಮಿಡಿನೂ ಮಾಡ್ತೀನಿ, ಹಾಡಾನು ಹಾಡ್ತೀನಿ, ಮತ್ತು ಇನ್ನು ನನ್ನ ವೆಬ್ಸೈಟ್ನೂ ಅದ. ಎಲ್ಲ ಚಾನಲ್ ಲಿಂಕ್ ನೋಡೋದಾದ್ರೆ ಈ ಲಿಂಕ್ನಲ್ಲಿ ಎಲ್ಲ ಹಾಕಿನಿ, ನೋಡ್ರಿ ಬೇಕಾದ್ರೆ. ಎಲ್ಲ ನನ್ನ ಕಡೆ ಭಾಳ ಅದ, ಇನ್ನೂ ಆಪರ್ಚುನಿಟಿಗಳು ಮಾಡ್ತೀನಿ ನಾನು. ಆದರೆ ನಿಮಗೆ ಜೀವನದಲ್ಲಿ ಈ 45-46 ವಯಸ್ಸಿನಲ್ಲಿ ಬಂದು ಇಲ್ಲಿಂದ ಏನಿತ್ರ ನಂದು ಸಾಯು ಮಠ ನಾನು ಜನರಿಗೆ ಹೆಲ್ಪ್ ಮಾಡ್ಕೊತ ಅವ್ರಲಿಂದ ಸಹಾಯ ಪಡ್ಕೊಂಡು ಅವ್ರಿಗೆ ನಾನು ಸಹಾಯ ಮಾಡ್ಕೊಂತ ನನ್ನ ಜೀವನ ನಾನು ಸಾಗಿಸ್ಬೇಕಂತ ಈ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ನಾನು ಸ್ವಚ್ಛ ಮನಸ್ಸಿನಿಂದ ತೆಗ್ದೀನಿ, ನಿಮಗೆ ಹೆಲ್ಪ್ ಆಗಲಿ ಅಂತ. ದಯವಿಟ್ಟು ನಿಮಗೆ ಕಳ್ಕಳಿಯ ವಿನಂತಿ, ಈ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ಒಬ್ಬರಿಗೊಬ್ಬರು ಅವರಿಗೆ ಸಪ್ರೇಟಾಗಿ ಲಿಂಕ್ ಕಳಿಸಿ. ಯಾರ್ಯಾರು ಇಲ್ಲಿ ಜಾಯ್ನ್ ಆಗ್ತಾರಲ್ಲ ಅವ್ರಿಗೆ ಸಪ್ರೇಟಾಗಿ ಲಿಂಕ್ ಕಳಿಸಿ. ಸರ್ ನಾನು ನಿಮ್ಮ ವಿಡಿಯೋ 5 ನಿಮಿಷ ವಾಚ್ ಮಾಡ್ತೀನಿ, ನೀವು ನನ್ನ ವಿಡಿಯೋ 5 ನಿಮಿಷ ವಾಚ್ ಮಾಡಿ ಅಂತ ಅವ್ರಿಗೆ ಸಪ್ರೇಟ್ ಲಿಂಕ್ ಎಕ್ಸ್ಚೇಂಜ್ ಮಾಡಿಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರ ವಿಡಿಯೋ ನೀವು ನೋಡಿರಿ. 5 ನಿಮಿಷ ನೀವು ನೋಡಿದರೆ ಅವರಿಗೆ 5 ನಿಮಿಷ ಕೌಂಟ್ ಆಕೈತಿ, ನೀವು 10 ನಿಮಿಷ ನೋಡಿದರೆ ಅವರಿಗೆ 10 ನಿಮಿಷ ಕೌಂಟ್ ಆಕೈತಿ, 20 ನಿಮಿಷ ನೋಡಿದರೆ 20 ನಿಮಿಷ ಕೌಂಟ್ ಆಕೈತಿ. ಒಂದು ದಿನಕ್ಕೆ ನೀವು 10 ತಾಸು ಇಲ್ಲಿ ಮತ್ತೊಬ್ರದ್ದು ವಿಡಿಯೋ ನೀವು ನೋಡಿದರೆ ಮತ್ತೊಬ್ಬರು ನಿಮ್ಗೆ ವಿಡಿಯೋ 10 ತಾಸು ನಿಮಗೆ ವಿಡಿಯೋ ನೋಡ್ತಾರೆ. ದಿನಕ್ಕೆ 10 ತಾಸು ಹಿಂಗೆ ತರಬಹುದು. ನಿಮ್ಮ ಕಡೆ 2 ಮೊಬೈಲ್ ಇದ್ದರೆ 2 ಮೊಬೈಲ್ನಲ್ಲಿ ಕೂಡ ಬೇರೆ ಬೇರೆ 2 ಮಂದಿಗೆ ನೀವು ಲಿಂಕ್ ತೊಗೊಂಡು 2 ಮಂದಿಗೆ ನೀವು ಲಿಂಕ್ ಕಳಿಸ್ಬಹುದು. ಅಲ್ಲಿಂದ ಕೂಡ ನೀವು ವಾಚ್ ಟೈಮ್ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಈ ಥರ ನೀವು ಮಾಡಿಕೊಂಡು 4000 ತಾಸು ವಾಚ್ ಟೈಮ್ ಕನಿಷ್ಠ ಒಂದು 15-20 ದಿನ ತಗೊಂಡು ಮಾಡಿದರೆ ನಿಮ್ದು ಭಾಳ ಇದ್ರೂ ಕೂಡ ಒಂದು ತಿಂಗಳು ಹತ್ತಬಹುದು. ಇದರೊಳಗೆ ನೀವು ಮಾಡ್ಕೋಬೋದು. ಮತ್ತು ಇದೇ ಮಾಡ್ಕೋತ ಕೂತ್ರಿ, ಮತ್ತು ದಿನ ಹೊಸಾದ ವಿಡಿಯೋದ ಯೂನಿಕ್ ವಿಡಿಯೋಗಳು ಮಾಡಿರಿ, ವಾಯ್ಸ್ ಕೊಡ್ರಿ. ಮ್ಯೂಸಿಕ್ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡ್ರಿ. ಮ್ಯೂಸಿಕ್ ಚಾನಲ್ ಇದ್ದರೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಮ್ಯೂಸಿಕ್ ಚಾನಲ್ಗೆ. ಯಾಕಂದರೆ ನಿಮ್ಮದು ಟೈಮ್ ವೇಸ್ಟು, ಅವ್ರದ್ದು ಟೈಮ್ ವೇಸ್ಟು. ಮ್ಯೂಸಿಕ್ ಚಾನಲ್ಗೆ ಯಾವತ್ತೂ ಮೊನಿಟೈಸ್ ಆಗೋದಿಲ್ಲ. ವಾಯ್ಸ್ ಓವರ್ ಚಾನಲ್ ಇದ್ದರೆ ಓಕೆ, ಕುಕಿಂಗ್ ಚಾನಲ್ ಇದ್ದರೆ ಓಕೆ, ಬ್ಲಾಗಿಂಗ್ ಚಾನಲ್ ಇದ್ದರೆ ಓಕೆ. ಯಾರ ವಿಡಿಯೋದಾಗ ವಾಯ್ಸ್ ಇರ್ತೈತಿ, ಅವಾಜ್ ಇರ್ತೈತಿ, ಅವ್ರ ಪರ್ಟಿಕ್ಯುಲರ್ ಅವ್ರದ್ದೇ ಆದಂಥ ಒಂದು ವಾಯ್ಸ್ ಇರ್ತೈತಿ, ಅವ್ರದ್ದೇ ಆದಂಥ ಒಂದು ಕ್ರಿಯೇಟಿವಿಟಿ ಇರ್ತೈತಿ, ಅವರಿಗೆ ಸಪೋರ್ಟ್ ಮಾಡಿರಿ. ನಾನು ಅಲ್ಲಿಂದ ಫೋಟೋ ತೊಗೊಂಡಿನಿ, ಒಂದು ಯೂಟ್ಯೂಬ್ದಿಂದ ಒಂದು ಮ್ಯೂಸಿಕ್ ತೊಗೊಂಡಿನಿ, ಅದಕ್ಕೆ ಹಾಕಿನಿ. ಅಂಥ ಚಾನಲ್ಗೆ ಯಾವತ್ತೂ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಅವ್ರದ್ದು ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಮತ್ತು ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಅವರಿಂದ ನಿಮಗೆ ಫೈದಾ ಆಗ್ಬೋದು, ನಿಮ್ಮಿಂದ ಅವರಿಗೆ ಫೈದಾ ಆಗೋದಿಲ್ಲ. ಪಾಪ ಅವರು ಏನಾದರೂ ಹಾಬಿಲಿಂದ ಮಾಡ್ಲಾಕತ್ತಾರ, ಅವ್ರಿಗೆ ಯಾವತ್ತೂ ಇಲ್ಲಿ ಯೂಟ್ಯೂಬ್ ಮೇಲೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಂದು ಇದ್ದಿದ್ದೆಲ್ಲ ಯೂಟ್ಯೂಬ್ದ ಎಲ್ಲ ಪಾಲಿಸಿ ಪ್ರಕಾರ ಇದ್ದಿದ್ದ ಫ್ಯಾಕ್ಟ್ಗಳು ಹೇಳಾಕತ್ತೀನಿ. ಮಾತು ನಿಮಗೆ ಚುಚ್ಚಿದ್ರೆ ಚುಚ್ಚಲ್ಲಕ್ಕ, ಟೆನ್ಷನ್ ಇಲ್ಲ ನನಗೆ. ದಯವಿಟ್ಟು ಈ ಮಾತಿಗೆ ಅರ್ಥ ಮಾಡ್ಕೊಳ್ರಿ. ಈ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ, ಈ ಟೆಲಿಗ್ರಾಮ್ ಗ್ರೂಪ್ ಹೆಸರದ ಯೂಟ್ಯೂಬ್ ಕ್ರಿಯೇಟರ್ ಗೈಡ್ ಅಂತ. ಯೂಟ್ಯೂಬ್ ಕ್ರಿಯೇಟರ್ ಗೈಡ್ಗೆ ಯೂಟ್ಯೂಬ್ ಚಾನಲ್ಗೆ ಇದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಮಾಡಿ. ಜಾಯ್ನಿಂಗ್ ಲಿಂಕ್ ತೆಳಗಡೆ ಲಿಂಕ್ ಅದ, ಲಿಂಕ್ ಮ್ಯಾಗ ಹೋಗ್ರಿ. ಅಲ್ಲಿ ನಿಮಗೆ ಎಲ್ಲಿ ಅದ ಅದು ತೋರಿಸ್ತಾ ಇದ್ದೀನಿ, ಅದು ನೋಡಿರಿ. ಹಾಂ, ಇಲ್ಲಿ ಅದ ನೋಡಿರಿ. ಈ ಲಿಂಕಿಗೆ ಕ್ಲಿಕ್ ಮಾಡಿಕೊಂಡು ಫಸ್ಟಿಗೆ ಎಲ್ಲರಿಗಿಂತ ಫಸ್ಟಿಗೆ ಲಿಂಕಿಗೆ ಕ್ಲಿಕ್ ಮಾಡಿಕೊಂಡು ಇದಕ್ಕೆ ನೀವು ಜಾಯ್ನ್ ಆಗಿರಿ. ಜಾಯ್ನ್ ಹಾಕ್ಕೊಂಡು ಒಬ್ಬರಿಗೊಬ್ಬರು ಲಿಂಕ್ ಶೇರ್ ಮಾಡಿಕೊಂಡು ವಾಚ್ ಟೈಮ್ ಪಡ್ಕೋರಿ. ನಿಮ್ದು ಇದು ವಾಚ್ ಟೈಮ್ದು ಮತ್ತು ಇದು 1000 ಸಬ್ಸ್ಕ್ರೈಬರ್ದು ಇದು ಏನು ಹಡ್ಯಾಕೆ ನಿಮ್ಮ ತಲೆ ಮೇಲೆ ಏನು ಒಂದು ದೊಡ್ಡ ಕಲ್ಲದಲ್ಲ, ಇದು ಇಳಿಲಿ ಅಂತ ಇಷ್ಟ ಮಾಡ್ಲಾಕತ್ತೀನಿ. ಇದು ಇಳಿದ ಮೇಲೇ ನೀವು ಮೊನಿಟೈಸ್ ಆದಮೇಲೆ ನೀವು ಚೆನ್ನಾಗಿ ದಿನಕ್ಕೆ 1-2 ವಿಡಿಯೋ ಹಾಕಿ ಇಲ್ಲಿಂದ ಒಂದು 4 ದುಡ್ಡು ನೀವು ಅರ್ನಿಂಗ್ ಮಾಡಿರಿ ಅಂತ ಮಾಡ್ಲಾಕತ್ತೀನಿ. ಇಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ದಯವಿಟ್ಟು ನನ್ನ ಮಾತು ನಿಮಗೆ ಚುಚ್ಚಿದ್ರೆ, ದಯವಿಟ್ಟು ಏನಾದರೂ ನಿಮಗೆ ಪೆಟ್ಟು ಹತ್ತಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಶುಗುಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.